ನೆಕ್ಸ್ಟ್ ನಾವು ವಾಟ್ ಈಸ್ ಆನ್ ಆಟಮ್, ಆಟಮ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ವಾಟ್ ಈಸ್ ಆನ್ ಆಟಮ್ ಅಂದ್ರೆ ಏನು? ಇಷ್ಟೊತ್ತು ಆಟಮ್ ಅಂದ್ರೆ ನೋಡಿದ್ವಿ, ಇಟ್ ಈಸ್ ಅ ಟಿನಿ ಪಾರ್ಟಿಕಲ್ ಅಂತ, ಸ್ಮಾಲ್ ಪಾರ್ಟಿಕಲ್ ಅಂತ. ಓಕೆ, ಸೊ ನಾವೊಂದು ಮ್ಯಾಟರ್ನ ತಗೊಂಡ್ರೆ, ಓಕೆ, ಒಂದು ಪದಾರ್ಥನ ತಗೊಂಡ್ರೆ ನಾವು ಕಟ್ ಮಾಡ್ತಾ ಅದನ್ನ ಡಿವಿಷನ್ ಮಾಡ್ತಾ ಹೋಗ್ತಾ ಇದ್ದಷ್ಟು, ಡಿವೈಡ್ ಮಾಡ್ತಾ ಇದ್ದಷ್ಟು ಲಾಸ್ಟ್ ಒಂದು ಸ್ಟೇಜ್ಗೆ ನಾವು ರೀಚ್ ಆಗ್ತೀವಿ. ಅಲ್ಲಿ ಆ ಪಾರ್ಟಿಕಲ್ಸ್, ಓಕೆ, ಒಂದು ಪಾರ್ಟಿಕಲ್ ಸಿಗುತ್ತೆ ನಮಗೆ. ಅದನ್ನ ನಾವು ಡಿವೈಡ್ ಮತ್ತೆ ಫರ್ದರ್ ಡಿವೈಡ್ ಮಾಡೋಕ್ಕೆ ಆಗಲ್ಲ. ಸೊ ಅದನ್ನೇ ನಾವು ಆಟಮ್ಸ್, ಆ ಪಾರ್ಟಿಕಲ್ ಏನಿರುತ್ತೋ, ಸ್ಮಾಲೆಸ್ಟ್ ಪಾರ್ಟಿಕಲ್ಸ್ ಏನಿರುತ್ತೋ ಅದನ್ನೇ ಆಟಮ್ ಅಂತ ಹೇಳಿದ್ವಿ ಅಲ್ವಾ ಇಷ್ಟೊತ್ತು ನಾವು. ಸೊ ಈ ಆಟಮ್ನ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಮೆಟೀರಿಯಲ್ ಅಂತ ಸಹ ಹೇಳ್ಬೋದು. ಓಕೆ, ಎನಿ ಮ್ಯಾಟರ್ ಅಂತ ಸಹ ಹೇಳ್ಬೋದು. ಇದು ಬಿಲ್ಡಿಂಗ್ ಬ್ಲಾಕ್ ಆಫ್ ಮ್ಯಾಟರ್ ಅಂತ ಹೇಳ್ಬೋದು ನಾವು. ಯಾವ ರೀತಿ ಇದು ಬಿಲ್ಡಿಂಗ್ ಬಿಲ್ಡಿಂಗ್ ಬ್ಲಾಕ್ ಅಂತ ಹೇಳ್ಬೋದು ಅಂತ ಹೇಳಿದ್ರೆ, ಸೊ ಈಗ ನಾವು ಒಂದು ಬಿಲ್ಡಿಂಗ್ ತಗೋದ, ಓಕೆ, ಒಂದು ಅಪಾರ್ಟ್ಮೆಂಟ್ ಅಂತ ತಗೊಳ್ಳೋಣ. ಓಕೆ, ಸೊ ಈ ಅಪಾರ್ಟ್ಮೆಂಟ್ ಅಲ್ಲಿ ತಗೊಂಡಾಗ ನಾವು ಇದರಲ್ಲಿ ಇರೋ ಅದು ಏನ್ರಿಂದ, ಫಸ್ಟ್ ಆಫ್ ಆಲ್ ಏನ್ರಿಂದ ಬ್ಯಾಲೆನ್ಸ್ ಆಗಿದೆ ಅಂದ್ರೆ ಅದು ಸ್ಯಾಂಡ್ಸ್ ಇಂದ, ಪಾರ್ಟಿಕಲ್ಸ್ ಆಫ್ ಸ್ಯಾಂಡ್ಸ್ ಇಂದ ಬ್ಯಾಲೆನ್ಸ್ ಆಗಿದೆ. ರೈಟ್, ಫಸ್ಟ್ ಸ್ಯಾಂಡ್ ಇರುತ್ತೆ, ಅದ್ರ ಮೇಲೆ ತಾನೇ ನಾವು ಏನಾದ್ರು ಸಿಮೆಂಟ್ ಅದು ಇದು ಎಲ್ಲ ಫುಲ್ ಹಾಕಿ ನಾವು ಬಿಲ್ಡಿಂಗ್ ನ ಕಟ್ತೀವಿ. ಸೊ ಫಸ್ಟ್ ಇದಕ್ಕೆ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ ಹೇಳಿದ್ರೆ ಸ್ಯಾಂಡ್. ಓಕೆ, ಪೀಸ್ ಆಫ್ ಸ್ಯಾಂಡ್, ಗ್ರೈನ್ ಅಂತ ಸಹ ಹೇಳ್ಬೋದು ನಾವು, ಗ್ರೈನ್ ಅಂತ ಸಹ, ಸ್ಯಾಂಡ್ ಗ್ರೈನ್ ಅಂತ ಸಹ ಹೇಳ್ಬೋದು. ಒಂದು ಚಿಕ್ಕ ಸ್ಯಾಂಡ್ ಪಾರ್ಟಿಕಲ್. ಓಕೆ, ಸೊ ಅದು ಇವುಗಳ ಬಿಲ್ಡಿಂಗ್ ಬ್ಲಾಕ್ ಆಫ್ ಈ ಅಪಾರ್ಟ್ಮೆಂಟ್ ಅಂತ ತಗೊಂಡ್ರೆ ಆ ಅಪಾರ್ಟ್ಮೆಂಟ್ಗೆ ಬಿಲ್ಡಿಂಗ್ ಬ್ಲಾಕ್ಸ್ ಯಾವುದು ಅಂತ, ಯಾವುದು ಸ್ಟಾರ್ಟಿಂಗ್ ಮೆಟೀರಿಯಲ್, ಯಾವುದರಿಂದ ಅದು ಕಟ್ಟಿದ್ದಾರೆ, ಯಾವುದರಿಂದ ಅದು ಎಸ್ಟಾಬ್ಲಿಷ್ ಆಗಿದೆ, ಯಾವುದರಿಂದ ಅದು ಉತ್ಪತ್ತಿ ಆಗಿದೆ ಅಂತ ಹೇಳೋದಕ್ಕೆ ನಾವು ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ಇಲ್ಲಿ ಆಟಮ್ಸ್ ಅನ್ನೋದು ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಎನಿ ಮ್ಯಾಟರ್. ಯಾವುದಾದ್ರೂ ಮ್ಯಾಟರ್ ತಗೊಳ್ಳಿ ನೀವು, ಒಂದು ಪಾರ್ಟಿಕಲ್ ಇಂದಾನೇ ತಾನೇ ಅದಾಗಿರುತ್ತೆ. ಸೊ ಆ ಪಾರ್ಟಿಕಲ್ಸ್ ನಾವು ಆಟಮ್ಸ್ ಅಂತ ಹೇಳ್ತೀವಿ. ಓಕೆ, ಸೊ ದ ಬಿಲ್ಡಿಂಗ್ ಬ್ಲಾಕ್ಸ್ ಆಫ್ ಆಲ್ ಮ್ಯಾಟರ್, ಓಕೆ, ಆರ್ ಆಟಮ್ಸ್. ಓಕೆ, ಎಷ್ಟು ಬಿಗ್ ಆಗಿರುತ್ತೆ ಈ ಆಟಮ್ಸ್? ನೆಕ್ಸ್ಟ್, ಹೌ ಬಿಗ್ ಆರ್ ದಿಸ್ ಆಟಮ್ಸ್? ಎಷ್ಟು ಬಿಗ್ ಆಗಿರುತ್ತೆ, ಎಷ್ಟು ಸೈಜ್ ಏನಿರುತ್ತೆ, ಏನು ಇದಕ್ಕೆ ಸೈಜ್ ಇಷ್ಟಿದೆ ಅಂತ ನಾವು ನೋಡ್ಬೋದಾ? ಓಕೆ, ಈ ಆಟಮ್ಸ್ಗೆ ಸೈಜ್ ನಾವು ನೋಡ್ಬೋದಾ? ಆಟಮ್ ನಾವು ತಗೊಳ್ಳೋಣ. ಓಕೆ, ಒಂದು ಮ್ಯಾಟರ್ ತಗೊಂಡ್ರೆ ಅದರಲ್ಲಿ ಇಷ್ಟು ಪಾರ್ಟಿಕಲ್ ಅಂತ ತಗೊಳ್ಳೋಣ, ಒಂದು ಪಾರ್ಟಿಕಲ್. ಓಕೆ, ಆ ಪಾರ್ಟಿಕಲ್ನ ನಾವು ನೋಡಕ್ಕಾಗುತ್ತಾ? ಇದರಲ್ಲಿ ಅನ್ಕೊಳ್ಳೋಣ ನಾವು, ಈ ಮಾರ್ಕರ್ ಅಲ್ಲಿ ಇದು ಒಂದು ಮ್ಯಾಟರ್. ಸೊ ಇದರಲ್ಲಿರೋ ಪಾರ್ಟಿಕಲ್ಸ್ನ ನಾವು ನೋಡಕ್ಕಾಗುತ್ತಾ? ನಾವು ಮೆಷರ್ ಮಾಡೋಕ್ಕಾಗುತ್ತಾ ಎಷ್ಟು ಪಾರ್ಟಿಕಲ್ಸ್ ಇದಾವೆ ಅಂತ ನೋಡಿ ನಾವು ಇದನ್ನ? ಸೊ ನೋ ಅಲ್ವಾ, ನಾವು ಮೆಷರ್ ಮಾಡೋಕ್ಕೆ ಆಗಲ್ಲ. ಬಿಕಾಸ್ ಮಿಲಿಯನ್ಸ್ ಅಷ್ಟು ಪಾರ್ಟಿಕಲ್ಸ್ ಕಂಬೈನ್ ಆಗಿ ಈ ಮ್ಯಾಟರ್ ಅನ್ನೋದನ್ನ ಮಾಡಿದೆ ಅಲ್ವಾ. ಸೊ ಅದಕ್ಕೆ ನಾವು ಏನಂತ ಹೇಳ್ಬೋದು, ದ ಸೈಜ್ ಆಫ್ ದ ಮ್ಯಾಟರ್ ಏನು ಅಂತ ಹೇಳಿದ್ರೆ ತುಂಬಾ ಅಂದ್ರೆ ತುಂಬಾ ಲಾರ್ಜ್ ಆಗಿರುತ್ತೆ. ಓಕೆ, ಸೊ ಈ ಆಟಮ್ಸ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸೈಜ್ ಅಲ್ಲಿ ಇರುತ್ತೆ. ಓಕೆ, ತುಂಬಾ ಅಂದ್ರೆ ತುಂಬಾ ಕಮ್ಮಿ ಸೈಜ್ ಅಲ್ಲಿ, ಟಿನಿ ಪಾರ್ಟಿಕಲ್ ಅಂತ. ಸೊ ಅದಕ್ಕೆ ನಾವು ಹೇಳ್ತೀವಿ. ಓಕೆ, ಸೊ ದೇ ಆರ್ ಸ್ಮಾಲರ್ ದ್ಯಾನ್ ಎನಿಥಿಂಗ್. ಏನಕ್ಕಾದ್ರೂ ನಾವು ಇಮ್ಯಾಜಿನ್ ಮಾಡ್ಕೊಳ್ಳೋಣ. ಓಕೆ, ಸೊ ಈಗ ನಾನು ಈ ಬೋರ್ಡ್ನ ತಗೊಳ್ಳೋಣ. ಓಕೆ, ಈ ಬೋರ್ಡ್ನ ತಗೊಂಡ್ರೆ ಇದರಲ್ಲಿ ಎಷ್ಟು ತುಂಬಾ ಅಂದ್ರೆ ತುಂಬಾ ಇದಕ್ಕಿನ್ನ ಚಿಕ್ಕದು ಅಲ್ವಾ ಮ್ಯಾಟರ್ ಈ ಮ್ಯಾಟರ್ಗಿನ್ನ ಚಿಕ್ಕದು ಅಲ್ವಾ ಆಟಮ್ ಅನ್ನೋದು. ಸೊ ಅದೇ ರೀತಿ ಈ ಪೆನ್ಗೆ ಕಂಪೇರ್ ಮಾಡಿದ್ರೆ ಏನಕ್ಕಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಸೊ ಒಂದು ಬುಕ್ಗೆ ಇಮ್ಯಾಜಿನ್ ಮಾಡ್ಕೊಳ್ಳಿ, ಪ್ರತಿಯೊಂದಕ್ಕೂ ಸಹ ಏನಾದ್ರೂ ಇಮ್ಯಾಜಿನ್ ಮಾಡ್ಕೊಳ್ಳಿ. ಓಕೆ, ಒಂದು ಹಕ್ಕಿ ಕಾಳು ತಗೊಳ್ಳೋಣ ನಾವು, ಹಕ್ಕಿ ಕಾಳಿಗಿನ ಈ ಆಟಮ್ಸ್ ಅನ್ನೋದು ಇನ್ನೂ ಚಿಕ್ಕದು. ರೈಟ್, ಸೊ ಆ ರೀತಿ ಒಂದು ಸಾಸಿವೆ ತಗೊಂಡ್ರೆ ಆ ಸಾಸಿವೆಗಿನ್ನೂ ಇನ್ನೂ ಕಮ್ಮಿ. ಸೊ ಆ ರೀತಿ ನಾವು ಏನಕ್ಕೆ ಕಂಪೇರ್ ಮಾಡಿದ್ರೂ ಸಹ ಈ ಆಟಮ್ ಅನ್ನೋದು ತುಂಬಾ ಅಂದ್ರೆ ತುಂಬಾ ಇಮ್ಯಾಜಿನ್ ಮಾಡ್ಕೊಳ್ಳೋಕೆ ಆಗದೆ ಇರೋಷ್ಟು ಕಮ್ಮಿ ಇದು. ಅಂದ್ರೆ ತುಂಬಾ ಟಿನಿ ಪಾರ್ಟಿಕಲ್, ಮೀನ್ಸ್ ಸ್ಮಾಲೆಸ್ಟ್ ಪಾರ್ಟಿಕಲ್. ಓಕೆ, ಸೊ ಅದೇ ನಾವು ಆಟಮ್ ಅಂತ ಹೇಳ್ತೀವಿ. ಓಕೆನಾ? ಸೊ ವಿ ಥಿಂಕ್ ದಟ್ ಪೇಪರ್ ಈ ಒಂದು ಥಿನ್ ಪೇಪರ್, ಈ ಪೇಪರ್ ಅಂತ ಅನ್ಕೊಂಡ್ರೆ
ಈ ಪೇಪರಲ್ಲಿ ಓಕೆ, ಈ ಪೇಪರ್ ಒಂದು ಶೀಟ್ ಅಂತ ಅನ್ಕೊಂಡ್ರೆ ಇದರಲ್ಲಿ ಮಿಲಿಯನ್ಸ್ ಆಫ್ ಪಾರ್ಟಿಕಲ್ಸ್ ಇರುತ್ತೆ. ಓಕೆ, ಮಿಲಿಯನ್ಸ್ ಆಫ್ ಪಾರ್ಟಿಕಲ್, ನಾಟ್ ಈವನ್ 1 2 3 ಅಂತ ಅನ್ಕೊಂಡ್ರೆ ನಾವು ಓಕೆ, ಅದು ತುಂಬ ಅಂದರೆ ತುಂಬ ಕಮ್ಮಿ. ಬಟ್ ಅದರಲ್ಲಿ ಎಷ್ಟು ಈ ಒಂದೇ ಒಂದು ಚಿಕ್ಕ ಚೂರ್ ಆಫ್ ಈ ಮ್ಯಾಟರ್ ಅನ್ನೋದ್ರಲ್ಲಿ ಒಂದು ಪೇಪರ್ ಅಂತ ತಗೊಂಡ್ರೆ ಆ ಚಿಕ್ಕ ಚೂರ್ ಆಫ್ ಆ ಪೇಪರಲ್ಲಿ ತುಂಬ ಅಂದರೆ ತುಂಬ ಮೀನ್ಸ್ ಮಿಲಿಯನ್ಸ್ ಅಷ್ಟು. ಓಕೆ, ಇವನ್ ವಿ ಕಾಂಟ್ ಮೆಷರ್. ಓಕೆ, ಎಷ್ಟು ಮೆಷರ್ ಮಾಡೋಕ್ಕೆ ಅಂತ ನಾವು ಆಗಲ್ಲ. ಸೊ ಅಷ್ಟು ಇದರಲ್ಲಿ ಒಂದು ಮ್ಯಾಟರ್ನ ತಗೊಂಡ್ರೆ ಅದರಲ್ಲಿ ಅಷ್ಟು ಮಿಲಿಯನ್ಸ್ ಆಫ್ ಆಟಮ್ಸ್ ಅನ್ನೋದು ಪ್ರೆಸೆಂಟ್ ಆಗಿರುತ್ತೆ. ಓಕೆನಾ? ಸೊ ಈ ಮಿಲಿಯನ್ಸ್ ಆಫ್ ಆಟಮ್ಸು ಓಕೆ, ಸೊ ದಿಸ್ ಆಟಮಿಕ್ ರೇಡಿಯಸ್ ಇಸ್ ಮೆಷರ್ಡ್ ಇನ್ ನ್ಯಾನೋಮೀಟರ್ಸ್. ಈ ಅಟಾಮಿಕ್ ನಾವು ಈ ಒಂದು ಮ್ಯಾಟರ್ನ ತಗೊಂಡ್ರೆ ಅದರಲ್ಲಿರೋ ಪಾರ್ಟಿಕಲ್ಸ್ ಮೀನ್ಸ್ ಆಟಮ್ಸ್ ಎಷ್ಟಿದೆ ಅಂತ ನಾವು ಮೆಷರ್ ಮಾಡೋದು ನ್ಯಾನೋಮೀಟರ್ಸ್ ಅಲ್ಲಿ ನಾವು ಮೆಷರ್ ಮಾಡ್ತೀವಿ. ಓಕೆ, ಏನರಲ್ಲಿ ನ್ಯಾನೋಮೀಟರ್ಸ್ ಅಲ್ಲಿ ನಾವು ಮೆಷರ್ ಮಾಡ್ತೀವಿ. ಓಕೆ, ನಾವು ಯಾವ ರೀತಿ ನ್ಯಾನೋಮೀಟರ್ಸ್ ಅಲ್ಲಿ ಮೆಷರ್ ಮಾಡ್ತೀವಿ ಅಂದ್ರೆ 1/10⁹ meters. ನ್ಯಾನೋಮೀಟರ್ಸ್ ಅಂದ್ರೆ 1/10⁹ meters ಅಂತ ಹೇಳ್ತೀವಿ. ಸೊ ದಿಸ್ ಇಸ್ 1 ನ್ಯಾನೋಮೀಟರ್. ಇದನ್ನೇ ನಾವು 1 ನ್ಯಾನೋಮೀಟರ್ ಅಂತ ಹೇಳ್ತೀವಿ. ಸೊ ನೆಕ್ಸ್ಟ್ 1 ಮೀಟರ್ ಅಂದ್ರೆ ಎಷ್ಟು ಅಂದ್ರೆ 10⁹ ಎಷ್ಟು ನ್ಯಾನೋಮೀಟರ್ಸ್. 1/10⁹ meters ನಾವು 1 ನ್ಯಾನೋಮೀಟರ್ ಅಂತ ಹೇಳ್ತೀವಿ. 1 ಮೀಟರ್ ಅಂತ ಹೇಳಿದ್ರೆ 10⁹ ನ್ಯಾನೋಮೀಟರ್ಸ್ನ ನಾವು 1 ಮೀಟರ್ ಅಂತ ಹೇಳ್ತೀವಿ. ಓಕೆನಾ? ಅಂಡ್ ರಿಲೇಟಿವ್ ಸೈಜಸ್, ಏನು ರಿಲೇಟಿವ್ ಸೈಜಸ್ ಆಫ್ ದಿಸ್, ಯಾವ್ಯಾವ ಮ್ಯಾಟರ್ಗೆ ಓಕೆ, ಯಾವ್ಯಾವ ಮಾಲಿಕ್ಯೂಲ್ಸ್ಗೆ ಎಷ್ಟೆಷ್ಟು ಈ ಮಾಸ್ ಅನ್ನೋದು ಇದೆ. ಓಕೆ, ಈ ಸೈಜ್ ಅನ್ನು ಎಷ್ಟು ರೇಡಿಯಸ್ ಇದೆ ಅಂತ ನಾವು ಒಂದು ಟೇಬಲ್ ನೋಡೋಣ. ಓಕೆ, ಚಿಕ್ಕ ಟೇಬಲ್ ಒಂದಿದೆ. ರಿಲೇಟಿವ್ ಸೈಜಸ್ ಓಕೆ, ರೇಡಿಯೈ in nanometers, and these are examples, some examples. Okay, first atom of hydrogen nodona. Okay, atom of ಒಂದು ಹೈಡ್ರೋಜನ್ ಆಟಮ್ ನ ತಗೊಂಡ್ರೆ ಅದಕ್ಕೆ ರೇಡಿಯಸ್ ಎಷ್ಟಿರುತ್ತೆ ಅಂದ್ರೆ 10⁻⁻10 ಇಷ್ಟು ರೇಡಿಯಸ್ ಇರುತ್ತೆ. ಮೀನ್ಸ್ ಏನು ಇದು ಅಂತ ಹೇಳಿದ್ರೆ 10⁻⁻ ಓಕೆ ಸಾರಿ 1/10⁻10 meters ಅಂತ ಅನ್ಕೊಳ್ಳೋಣ. ಓಕೆ, ನ್ಯಾನೋಮೀಟರ್ಸ್. ಓಕೆ, 10⁻⁻10 ಅಂದ್ರೆ ಇದು ಮೇಲೆ ಹೋದ್ರೆ -10 ಆಗುತ್ತೆ. ಸೊ ಈ ರೀತಿ. ಓಕೆ, ಸೊ ಆಟಮ್ ಆಫ್ ಹೈಡ್ರೋಜನ್ಗೆ ಎಷ್ಟು ರೇಡಿಯಸ್ ಇದೆ ಅಂದ್ರೆ 10⁻⁻10 ನ್ಯಾನೋಮೀಟರ್ಸ್ ಅಷ್ಟು. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಮಾಲಿಕ್ಯೂಲ್ ಆಫ್ ವಾಟರ್. ಓಕೆ, ವಾಟರ್ ಮಾಲಿಕ್ಯೂಲ್ಗೆ ಎಷ್ಟಿದೆ ರೇಡಿಯಸ್ ಅಂದ್ರೆ 10⁻⁻9 ನ್ಯಾನೋಮೀಟರ್ಸ್. ಓಕೆ, ಅಂಡ್ ಮಾಲಿಕ್ಯೂಲ್ ಆಫ್ ಹಿಮೋಗ್ಲೋಬಿನ್. ಹಿಮೋಗ್ಲೋಬಿನ್ ಅಲ್ಲಿರೋ ಒಂದು ಮಾಲಿಕ್ಯೂಲ್ನ ನಾವು ಎಷ್ಟು ರೇಡಿಯಸ್ ಇರುತ್ತೆ ಅಂದ್ರೆ 10⁻⁻8. ಓಕೆ, ಗ್ರೈನ್ ಆಫ್ ಸ್ಯಾಂಡ್, ಗ್ರೈನ್ ಆಫ್ ಸ್ಯಾಂಡ್, ಒಂದು ಸ್ಯಾಂಡ್ ಮಣ್ಣಿನ ಒಂದೇ ಒಂದು ಗ್ರೈನ್ ಮೀನ್ಸ್ ಕಾಳನ್ನ ತಗೊಂಡ್ರೆ ನಾವು ಅದು 10⁻⁻4 ಅಷ್ಟು ಇರುತ್ತೆ. ಓಕೆ, ಸೊ ನೆಕ್ಸ್ಟ್ ಆಂಟ್ ಇರುವೆಗೆ 10⁻⁻3. ಆಪಲ್ ಎಷ್ಟಿರುತ್ತೆ ಅಂದ್ರೆ 10⁻⁻1. ಓಕೆ, ಇದು ತುಂಬಾ ಅಂದ್ರೆ ತುಂಬಾ ಚಿಕ್ಕದು. ಓಕೆ, 10⁻⁻⁻ ಮೈನಸ್ ಜಾಸ್ತಿ ಆದಷ್ಟು ಅದು ಕಮ್ಮಿ ಚಿಕ್ಕದಾಗಿರುತ್ತೆ ಅಂತ. ಅದೇ ಮೈನಸ್ ಅನ್ನೋದು ಕಮ್ಮಿ ಆಗ್ತಾ ಹೋಯ್ತು ಅಂದ್ರೆ 2 1 0 ಈ ರೀತಿ ಬರ್ತಾ ಇದೆ, ಪ್ಲಸ್ ಸೈನ್ಗೆ ಬರ್ತಾ ಇದೆ ಅಂತ ಹೇಳಿದ್ರೆ ಇಟ್ ಈಸ್ ವೆರಿ ಲಾರ್ಜ್ ಅಂತ ಹೇಳಿ. ಓಕೆನಾ? ಈ ಮೈನಸ್ ಸೈನ್ ಏನಾದ್ರು ಇನ್ಕ್ರೀಸ್ ಆಗ್ತಾ ಹೋಗ್ತಾ ಇದ್ರೆ ಅಲ್ಲಿ ನಂಬರ್ ಇನ್ಕ್ರೀಸ್ ಆಗ್ತಾ ಇದೆ ಮೈನಸ್ ಜೊತೆಗೆ ಅಂದ್ರೆ ಇಟ್ ಈಸ್ ಎ ವೆರಿ ಸ್ಮಾಲ್ ಸೈಜ್ ಅಂತ ನಾವು ಮೆಷರ್ ಮಾಡಬೇಕು. ಅಂಡ್ 10⁻⁻ ಪ್ಲಸ್ ಅಂದ್ರೆ ಪ್ಲಸ್ ಸೈನ್ಗೆ ಬರ್ತಾ ಇದೆ, ಮೈನಸ್ ಸೈನ್ ಕಮ್ಮಿ ಆಗ್ತಾ ಬರ್ತಾ ಇದೆ ಅಂದ್ರೆ ಅದು ಇನ್ಕ್ರೀಸ್ ಆಗ್ತಾ ಇದೆ, ಸೈಜ್ ಅನ್ನೋದು ದೊಡ್ಡದಾಗಿದೆ ಅಂತ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್
ವಾಟ್ ಆರ್ ದ ಮಾಡರ್ನ್ ಡೇ ಸಿಂಬಲ್ಸ್? ಈ ಆಟಮ್ಸ್ನ ಓಕೆ ನಾವು ನಮಗೆ ಡಿಫ್ರೆಂಟ್ ಎಲಿಮೆಂಟ್ಸ್ ಇದೆ ರೈಟ್, ಪಿರಿಯಾಡಿಕ್ ಟೇಬಲ್ಸ್ ಅಲ್ಲಿ ಕೆಲವೊಂದು ಎಲಿಮೆಂಟ್ಸ್ ಇದೆ ಅಲ್ವಾ, ಆ ಎಲಿಮೆಂಟ್ಸ್ಗೆ ಈಗಾದ್ರೆ ಏನು ಪೊಟ್ಯಾಷಿಯಂಗೆ ಕೆ ಅಂತ ಹೇಳ್ತಾರೆ, ಹೈಡ್ರೋಜನ್ಗೆ ಎಚ್ ಅಂತ ಹೇಳ್ತಾರೆ ರೈಟ್. ಸೊ ಅದೇ ಮಾಡರ್ನ್ ಡೇಸ್ ಅಲ್ಲಿ ಅವುಗಳಿಗೆ ಸಿಂಬಲ್ಸ್ ಏನಂತ ಹೇಳಿದ್ರು, ಏನಂತ ಇಟ್ಟಿದ್ರು ಮಾಡರ್ನ್ ಡೇಸ್ ಅಲ್ಲಿ, ಈ ಸಿಂಬಲ್ಸ್ ಏನೇನಿತ್ತು ಅಂತ ನೋಡೋಣ. ಓಕೆ, ಸೊ ಸಿಂಬಲ್ಸ್. ಓಕೆ, ವಾಟ್ ಆರ್ ದ ಮಾಡರ್ನ್ ಡೇ ಸಿಂಬಲ್ಸ್ ಆಫ್ ಆಟಮ್ಸ್ ಆಫ್ ಡಿಫ್ರೆಂಟ್ ಎಲಿಮೆಂಟ್ಸ್? ಒಂದು ಎಲಿಮೆಂಟ್ಸ್ ನ ತಗೊಂಡ್ರೆ ಅದಕ್ಕೆ ಮಾಡರ್ನ್ ಡೇಸಸ್ ಅಲ್ಲಿ ಯಾವ ರೀತಿ ಸಿಂಬಲ್ಸ್ ಇಟ್ಟಿದ್ರು ಅಂತ ನೋಡೋಣ. ಓಕೆ, ಸೊ ಇದನ್ನ ಡೆಲ್ಟಾನ್ಸ್ ವಾಸ್ ದ ಫಸ್ಟ್ ಸೈಂಟಿಸ್ಟ್ ಟು ಯೂಸ್ ದ ಸಿಂಬಲ್ಸ್ ಫಾರ್ ಎಲಿಮೆಂಟ್ಸ್. ಈ ಡೆಲ್ಟಾನ್ ಅನ್ನೋರೆ ಫಸ್ಟ್ ಸೈಂಟಿಸ್ಟ್ ಈ ಸಿಂಬಲ್ಸ್ಗೆ, ಎಲಿಮೆಂಟ್ಸ್ಗೆ ಸಿಂಬಲ್ಸ್ ಅನ್ನೋದು ಇಟ್ಟಿರೋದು ಫಸ್ಟ್ ಸೈಂಟಿಸ್ಟ್ ಯಾರು ಅಂದ್ರೆ ಡೆಲ್ಟಾನ್ಸ್. ಓಕೆನಾ, ಇವರೇ ಏನು ಐಡೆಂಟಿಫೈ ಮಾಡ್ತಾರೆ, ಸಿಂಬಲ್ಸ್ ನ ಇಡ್ತಾರೆ ಎಲಿಮೆಂಟ್ಸ್ಗೆ. ಓಕೆನಾ, ಏನು ಕೆಲವೊಂದು ಎಕ್ಸಾಂಪಲ್ಸ್. ಓಕೆ, ಎಕ್ಸಾಂಪಲ್ ಹೈಡ್ರೋಜನ್ಗೆ ಮಾಡರ್ನ್ ಡೇಸ್ ಅಲ್ಲಿ ಏನಂತ ಸಿಂಬಲ್ ಇತ್ತು? ಹೈಡ್ರೋಜನ್ಗೆ ಈ ರೀತಿ ಸಿಂಬಲ್ ಇಟ್ಟಿದ್ರು, ಹೈಡ್ರೋಜನ್. ಓಕೆ, ಈ ರೀತಿ ಸಿಂಬಲ್ ಇಟ್ಟಿದ್ರು. ಅಂಡ್ ಪೊಟ್ಯಾಷಿಯಂಗೆ ಈ ರೀತಿ ಸಿಂಬಲ್ನ ಪೊಟ್ಯಾಷಿಯಂಗೆ ಫಾಸ್ಫರಸ್ಗೆ ಇಟ್ಟಿದ್ರು. ಫಾಸ್ಫರಸ್. ಕಾಪರ್ಗೆ ಸಿ ಅಂತ ಈ ರೀತಿ ಒಂದು ಸಿ ಅಂತ ಈ ರೀತಿ ಸಿಂಬಲ್ ಇಟ್ಟಿದ್ರು. ಗೋಲ್ಡ್ ಅಂಡ್ ಆಕ್ಸಿಜನ್, ದಿಸ್ ಇಸ್ ಸಿಲ್ವರ್. ಓಕೆ, ಈ ರೀತಿ ಸಿಂಬಲ್ಸ್ ಅನ್ನೋದನ್ನ ಇಟ್ಟಿದ್ರು. ಓಕೆ, ಇನ್ನು ಕಾರ್ಬನ್ಗೆ ಫುಲ್ ಈ ರೀತಿ. ದಿಸ್ ಇಸ್ ಫಾರ್ ಸಲ್ಫರ್. ಸಲ್ಫರ್ಗೆ ಈ ರೀತಿ ಸಿಂಬಲ್ ಇಟ್ಟಿದ್ರು. ಅಂಡ್ ಲೆಡ್ ಮೀನ್ಸ್ ಎಲ್ ಅನ್ನೋದು ಒಳಗಡೆ ಬರ್ತಿದ್ರು. ಓಕೆ, ಲೆಡ್. ಪ್ಲಾಟಿನಮ್, ಪ್ಲಾಟಿನಾ. ಅಂಡ್ ದಿಸ್ ಇಸ್ ಐ. ಐರನ್. ಓಕೆ, ಈ ರೀತಿ ಸಿಂಬಲ್ಸ್ ಅನ್ನೋದನ್ನ ಡೆಲ್ಟಾನ್ ಅನ್ನೋರು ಫಸ್ಟ್, ಈ ಸೈಂಟಿಸ್ಟ್ ಡೆಲ್ಟಾನ್ ಅನ್ನೋ ಸೈಂಟಿಸ್ಟೇ ಫಸ್ಟ್ ಈ ಎಲಿಮೆಂಟ್ಸ್ಗೆ ಸಿಂಬಲ್ ಅನ್ನೋದು ಕಂಡಿಡ್ದು. ಓಕೆ, ಈ ರೀತಿ ಅವರು ನೇಮಿಂಗ್ ಮಾಡ್ತಾ ಇದ್ರು, ಈ ರೀತಿ ಸಿಂಬಲ್ಸ್ನ ಅವರು ರೆಪ್ರೆಸೆಂಟ್ ಮಾಡ್ತಾ ಇದ್ರು. ಓಕೆನಾ, ಅಂಡ್ ಈ ಸಿಂಬಲ್ಸ್ ಎಲ್ಲ ಆದ್ಮೇಲೆ ಓಕೆ ಫಸ್ಟ್ ಈಗ ಬಂದಿರೋ ರೀತಿ, ಓಕೆ ಈಗ ಅಟ್ ಪ್ರೆಸೆಂಟ್ ಇರೋ ರೀತಿ ಯಾವ ರೀತಿ ಬಂತು, ಈ ಸಿಂಬಲ್ಸ್ ಇಂದ ಯಾವ ರೀತಿ ಈಗ ಕನ್ವರ್ಟ್ ಆಯ್ತು ಈ ರೀತಿ ಅಂತ ಹೇಳಿದ್ರೆ, ಈಗಿರೋ ಸಿಂಬಲ್ಸ್ಗೆ ಯಾವ ರೀತಿ ಕನ್ವರ್ಟ್ ಆಯ್ತು ಅಂದ್ರೆ, ಫಸ್ಟ್ ಈ ನೇಮಿಂಗ್ ಅನ್ನೋದನ್ನ ಓಕೆ ಯಾವ ರೀತಿ ಅವರು ಡಿರೈವ್ ಮಾಡಿದ್ರು ಅಂತ ಹೇಳಿದ್ರೆ, ಫಸ್ಟ್ ಅವರು ಪ್ಲೇಸ್ ನ ತಗೊಂಡ್ರು. ಓಕೆ, ಒಂದು ಎಲಿಮೆಂಟ್ ಅಂತ ತಗೊಂಡ್ರೆ ಆ ಎಲಿಮೆಂಟ್ ಯಾವ ಪ್ಲೇಸ್ ಇಂದ ಫಸ್ಟ್ ಡಿರೈವ್ ಆಯ್ತು, ಯಾವ ಪ್ಲೇಸ್ ಇಂದ ಬಂತು, ಆ ಪ್ಲೇಸ್ ನ ಫಸ್ಟ್ ಲೆಟರ್ ಅಥವಾ ಆ ಪ್ಲೇಸ್ ನ ನೇಮ್ ನ ಅದನ್ನ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಎಕ್ಸಾಂಪಲ್ ಪ್ಲೇಸಸ್ ನೇಮ್ಸ್ ನ ಫಸ್ಟ್ ಅವರು ಸ್ಟಾರ್ಟ್ ಮಾಡಿದ್ರು ಇಡೋಕೆ. ಓಕೆ, ಎಕ್ಸಾಂಪಲ್ ಈಸ್
ಓಕೆ, ಎಕ್ಸಾಂಪಲ್ ಕಾಪರ್. ಸೊ ಇದನ್ನ ಯಾವ ರೀತಿ ಅವರು ನೇಮ್ ಹೇಳಿದ್ರು ಅಂದ್ರೆ ಕ್ರಿಪ್ಟಸ್ ಅಂತ ಹೇಳಿದ್ರು. ಓಕೆ, ಕ್ರಿಪ್ಟಸ್. ಓಕೆ, ಈ ರೀತಿ ಪ್ಲೇಸ್ ನ ನೇಮ್. ಓಕೆ, ಯಾವ ಪ್ಲೇಸ್ ಅಲ್ಲಿ ಅದು ಬಂತು, ನಮ್ಗೆ ಈ ಎಲಿಮೆಂಟ್ ಎಲ್ಲಿ ಡಿರೈವ್ ಆಯ್ತು, ಯಾವ ಪ್ಲೇಸ್ ಇಂದ ನಮ್ಗೆ ಸಿಕ್ತು ಅನ್ನೋದ್ರಿಂದ ಬೇಸಿಸ್ ಮಾಡ್ಕೊಂಡು ಅವರು ಈ ರೀತಿ ನೇಮ್ ನ ಹಿಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆನಾ. ಅಂಡ್ ನೆಕ್ಸ್ಟ್ ಅವರು ಏನು ಕಲರ್ಸ್ ಇಂದ, ಸ್ಪೆಸಿಫಿಕ್ ಕಲರ್ಸ್ ಇಂದ ಆ ಎಲಿಮೆಂಟ್ ಯಾವ ಕಲರ್ ಅಲ್ಲಿ ಇದೆ, ಓಕೆ, ಯಾವ ಕಲರ್ ಅಲ್ಲಿ ಇದೆ ಅಂತ ನೋಡಿ ಅವರು ನೇಮ್ ನ ಇಡಕ್ಕೆ ಸ್ಟಾರ್ಟ್ ಮಾಡ್ತಾರೆ. ಓಕೆ, ಫಸ್ಟ್ ಪ್ಲೇಸ್ ಇಂದ ಸ್ಟಾರ್ಟ್ ಮಾಡಿ ನೆಕ್ಸ್ಟ್ ಕಲರ್ಗೆ ಬರ್ತಾರೆ, ಕಲರ್ ಇಂದ ನೇಮ್ ಮಾಡ್ತಾರೆ. ಓಕೆ, ಸೊ ಎಕ್ಸಾಂಪಲ್ ಈಸ್ ಗೋಲ್ಡ್. ಓಕೆ, ಸೊ ಇದನ್ನ ಇಂಗ್ಲಿಷ್ ವರ್ಡ್ ಎಲ್ಲೋ ಗೊತ್ತಾ ನಿಮ್ಗೆ? ಸೊ ಆ ಎಲ್ಲೋ ಅನ್ನೋ ಇಂಗ್ಲಿಷ್ ವರ್ಡ್ ಇಂದ ಇದನ್ನ ನೇಮ್ ಮಾಡ್ತಾರೆ. ಓಕೆ, ಗೋಲ್ಡ್ ಅಂತ ಎಲ್ಲೋ ಇಂದ ಈ ಇಂಗ್ಲಿಷ್ ವರ್ಡ್ ಇಂದ ಇವರು ಈ ಗೋಲ್ಡ್ ಅನ್ನೋದನ್ನ ನೇಮಿಂಗ್ ಮಾಡ್ತಾರೆ. ಓಕೆನಾ. ಅಂಡ್ ದೆನ್ ನೆಕ್ಸ್ಟ್ ಅವರು ನವೆ ಡೇಸ್, ಓಕೆ, ಈಗ ಫಸ್ಟ್ ಆದ್ರೆ ಏನು ಪ್ಲೇಸ್ ಇಂದ ಕಲರ್ಸ್ ಇಂದ ಅವರು ಐಡೆಂಟಿಫೈ ಮಾಡಿ ಹೇಳ್ತಿದ್ರು, ನೇಮಿಂಗ್ ಸಿಂಬಲ್ಸ್ ನ ಹಿಡ್ತಿದ್ರು. ಓಕೆನಾ. ಬಟ್ ಈಗ ಓಕೆ IUPAC ನೇಮ್ ಅಂತ ಬಂದಿದೆ. ಓಕೆ, IUPAC. ಓಕೆ, IUPAC, IUPAC, IUPAC ಅಂತ ಹೇಳ್ತೀವಿ ನಾವು ಇದನ್ನ. ಸೊ ಇಟ್ ಅಬ್ರಿವೇಶನ್ ಏನಿದೆ ಅಂದ್ರೆ ಇಂಟರ್ನ್ಯಾಷನಲ್ ಯೂನಿಯನ್ ಆಫ್ ಪ್ಯೂರ್ ಅಪ್ಲೈಡ್ ಕೆಮಿಸ್ಟ್ರಿ. ಅಪ್ಲೈಡ್ ಕೆಮಿಸ್ಟ್ರಿ ಇದು ನಮ್ಗೆ ಈಗಿನ ಸಿಂಬಲ್ಸ್ ನ, ಓಕೆ, ಈಗ ಏನ್ ಸಿಂಬಲ್ಸ್ ಇದೆಯೋ ಅದನ್ನ ಈ ಯೂನಿಪ್ಯಾಕ್ ಅನ್ನೋದ್ರಿಂದ ನಾವು ಈಗ ಮಾಡಿದ್ರು. ಓಕೆ, ಈ IUPAC ಅನ್ನೋ ನೇಮ್ ಇಂದಾನೆ ಈಗಿರೋ ಸಿಂಬಲ್ಸ್ ಎಲ್ಲ ನಮ್ಗೆ ಡಿರೈವ್ ಮಾಡಿದ್ರು. ಓಕೆನಾ, ಈಗ ಅವರು ಎಸ್ಟಾಬ್ಲಿಷ್ ಮಾಡಿದ್ರು. ಓಕೆ, ಅಂಡ್ ವಿಚ್ ಪ್ರೂವ್ಸ್ ನೇಮ್ಸ್ ಆಫ್ ದ ಎಲಿಮೆಂಟ್, ಸಿಂಬಲ್ಸ್ ಮತ್ತೆ ಯೂನಿಟ್ಸ್. ಓಕೆ, ವಿಚ್ ಇದು ಪ್ರೊವೈಡ್ ಮಾಡುತ್ತೆ ನಮ್ಗೆ ಈಗಿನ ನೇಮ್ಸ್ ಆಫ್ ದ ಎಲಿಮೆಂಟ್ಸ್ಗೆ ಮತ್ತೆ ಸಿಂಬಲ್ಸ್ ನ ಮತ್ತೆ ಯೂನಿಟ್ಸ್ ನ. ಓಕೆನಾ. ಸೊ ಈ IUPAC ಅನ್ನೋದು ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ ಇದೆ ಅಲ್ವಾ. ಸೊ ಅದು ಈ IUPAC ಅನ್ನೋದನ್ನ ಏನು ನಮ್ಗೆ ಕೊಡುತ್ತೆ. ಓಕೆನಾ. IUPAC ಅನ್ನೋದು ನಮ್ಗೆ ಏನು ಕೊಡುತ್ತೆ ಅಂದ್ರೆ ಈ ಇಂಟರ್ನ್ಯಾಷನಲ್ ಸೈಂಟಿಫಿಕ್ ಆರ್ಗನೈಸೇಷನ್ ನಮ್ಗೆ ಈ IUPAC ಅನ್ನೋ ನೇಮ್ ನ ಕೊಡುತ್ತೆ. ಸೊ ಇದರಿಂದ ನಾವು ಈಗ ಮಾಡರ್ನ್ ಡೇಸಸ್ ಅಲ್ಲ, ಈಗ ಓಕೆ ಅಟ್ ನವೆ ಡೇಸ್ ಅಲ್ಲಿ ನಾವು ಇದನ್ನ ಯೂಸ್ ಮಾಡಿಕೊಂಡು ಒಂದು ಎಲಿಮೆಂಟ್ಗಾಗ್ಲಿ ಒಂದು ಸಿಂಬಲ್ ಆಗಲಿ ಒಂದು ಎಲಿಮೆಂಟ್ಗೆ, ಓಕೆ, ಸೊ ಆ ರೀತಿ ನಾವು ಇದನ್ನ ಬೇಸಿಸ್ ಇಂದ ನಾವು ತಗೊಂಡ್ರು ಇದನ್ನ ಬೇಸ್ ಮಾಡ್ಕೊಂಡು ನಾವು ಅದನ್ನ ನೇಮಿಂಗ್ ಮಾಡ್ತೀವಿ. ಓಕೆನಾ. ಅಂಡ್ ಮೆನಿ ಫಸ್ಟ್ ಒಂದೇ ಒಂದು ಎಲಿಮೆಂಟ್ ನ ತಗೊಂಡ್ರೆ ಆ ಎಲಿಮೆಂಟ್ ನ ಯಾವ ರೀತಿ ನಾವು ಸಿಂಬಲ್ ನ ಈಗ ಇಟ್ಟಿದೀವಿ ಅಂತ ತಗೊಂಡ್ರೆ ಫಸ್ಟ್ ಲೆಟರ್ ಆ ನೇಮ್ ಅಲ್ಲಿ ಸ್ಟಾರ್ಟ್ ಆಗೋ ಫಸ್ಟ್ ಲೆಟರ್ ಆಗ್ಲಿ ಸೆಕೆಂಡ್ ಲೆಟರ್ ಅಲ್ಲಾದ್ರೂ ಆಗ್ಲಿ. ಓಕೆ, ಈಗ ಎಕ್ಸಾಂಪಲ್ ಇಸ್ ಹೈಡ್ರೋಜನ್ ಅಂತ ತಗೊಳ್ಳೋಣ. ಓಕೆ, ಹೈಡ್ರೋಜನ್ಗೆ H ಅಂತ ಹೇಳ್ತೀವಿ, ರೈಟ್. ಸೊ ಇದು ಯಾವ ರೀತಿ H ಅಂತ ತಗೊಂಡಿದ್ದಾರೆ ಅಂತ ಹೇಳಿದ್ರೆ ಈ ಹೈಡ್ರೋಜನ್ ಅಲ್ಲಿ ಫಸ್ಟ್ ಲೆಟರ್ ಅಲ್ವಾ. ಸೊ ಹೈಡ್ರೋಜನ್ ಅಲ್ಲಿ ಫಸ್ಟ್ ಲೆಟರ್, ಸೊ ಹೈಡ್ರೋಜನ್ ಅಲ್ಲಿ ಫಸ್ಟ್ ಲೆಟರ್ನೇ ನಾವು H ಅಂತ ಇಟ್ಟಿದೀವಿ. ಓಕೆ, ಸೊ ಇನ್ನೂ ಕೆಲವೊಂದು ಎಲಿಮೆಂಟ್ಸ್ ಇದಾವೆ. ಯಾವ ರೀತಿ ಅಂತ ಹೇಳಿದ್ರೆ ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಎರಡು ಇರೋ ಹಾಗೆ. ಓಕೆ, ಫಸ್ಟ್ ಲೆಟರ್ ಸೆಕೆಂಡ್ ಲೆಟರ್ ಇರೋ ಹಾಗೆ. ಕೆಲವೊಂದಾದ್ರೆ ಫಸ್ಟ್ ಲೆಟರ್ ತಗೋತೀವಿ, ಸೆಕೆಂಡ್ ಲೆಟರ್ ಸ್ಕಿಪ್ ಮಾಡಿ ಥರ್ಡ್ ಲೆಟರ್ ನ ಬರಿತೀವಿ. ಓಕೆ, ಸೊ ಆ ರೀತಿನೂ ಕೆಲವೊಂದು ನೇಮ್ಸ್ ನ ನಾವು ಇಟ್ಟಿದೀವಿ. ಓಕೆ, ಸೊ ಕೆಲವೊಂದು ನೇಮ್ಸ್ ಅಲ್ಲಿ ಈ ನೇಮಿಂಗ್ ಮಾಡ್ತಾ ಇರ್ಬೇಕಾದ್ರೆ ಆಲ್ವೇಸ್ ಫಸ್ಟ್ ಲೆಟರ್ ಅನ್ನೋದು ಕ್ಯಾಪಿಟಲ್ ಅಲ್ಲಿ ಇರಬೇಕು. ಓಕೆ, ಆಲ್ವೇಸ್ ಫಸ್ಟ್ ಲೆಟರ್ ಅನ್ನೋದು ಕ್ಯಾಪಿಟಲ್ ಅಲ್ಲಿ ಇರಬೇಕು ಅಂಡ್ ಸೆಕೆಂಡ್ ಲೆಟರ್ ಅಲ್ಲಿ ಇರೋದು ಸ್ಮಾಲ್ ಲೆಟರ್ ಆಗಿರ್ಬೇಕು. ಓಕೆನಾ. ಎಕ್ಸಾಂಪಲ್ ಈಗ ಅಲ್ಯೂಮಿನಿಯಂ ಅಂತ ತಗೊಳ್ಳೋಣ. ಅಲ್ಯೂಮಿನಿಯಂ ಅಂತ ತಗೊಂಡ್ರೆ ಇದಕ್ಕೆ ನಾವು AL ಈ ರೀತಿ ಬರೆಯಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಈ ರೀತಿ ಬರಿಬಾರ್ದು, ಇಟ್ ಈಸ್ ಎ ರಾಂಗ್ ನೇಮಿಂಗ್ ಅಂತ ಹೇಳ್ಬೋದು. ಓಕೆ, ನಾವು ರಾಂಗ್ ಸಿಂಬಲ್ ಅಂತ ಸಹ ಹೇಳ್ತೀವಿ ನಾವು ಇದಕ್ಕೆ. ಬಟ್ ನಾವು ಯಾವ ರೀತಿ ಬರಿಬೇಕು ಇದನ್ನ ಅಂತ ಹೇಳಿದ್ರೆ AL.
ಸೊ ಸ್ಮಾಲ್ ಲೆಟರ್ ಎಲ್ ನ ನಾವು ಬರಿಬೇಕು. ಓಕೆ, ಇಲ್ಲಿ ಬಿಗ್ ಲೆಟರ್ ಅನ್ನೋದು ಸಹ ಯೂಸ್ ಮಾಡಬಾರ್ದು ನಾವು. ಸೊ ಅಲ್ಯೂಮಿನಿಯಂ ಅನ್ನೋದನ್ನ ಎಲ್ ಫಸ್ಟ್ ಕ್ಯಾಪಿಟಲ್ ಲೆಟರ್ ಬರಬೇಕು, ನೆಕ್ಸ್ಟ್ ಸ್ಮಾಲ್ ಲೆಟರ್ ಅನ್ನೋದು ಬರಬೇಕು. ಓಕೆನಾ, ಆಲ್ವೇಸ್ ಫಸ್ಟ್ ಲೆಟರ್ ಏನಾಗಿರ್ಬೇಕು, ಇಟ್ ಈಸ್ ಕ್ಯಾಪಿಟಲ್ ಲೆಟರ್ ಆಗಿರಬೇಕು. ಸೆಕೆಂಡ್ ಲೆಟರ್ ಆಲ್ವೇಸ್ ಸ್ಮಾಲ್ ಲೆಟರ್ ಆಗಿರಬೇಕು. ಓಕೆ, ಅಂಡ್ ಇನ್ನು ಬೇರೆ ಎಕ್ಸಾಂಪಲ್ಸ್ ಸಹ ಇದೆ. ಓಕೆ, ನಾನು ಹೇಳ್ತಾ ಇಲ್ವಾ, ಫಸ್ಟ್ ಲೆಟರ್ನ ನಾವು ಬರೆದು ಸೆಕೆಂಡ್ ಲೆಟರ್ನ ಸ್ಕಿಪ್ ಮಾಡಿ ನೆಕ್ಸ್ಟ್ ಲೆಟರ್ನ ಸಹ ನಾವು ಬರಿತೀವಿ. ಸೊ ಆ ರೀತಿ ಸಹ ನಾವು ಇದನ್ನ ಬರಿಬೋದು. ಓಕೆ, ನೆಕ್ಸ್ಟ್ ಕೋಬಾಲ್ಟ್ ಅಂತ ತಗೊಂಡ್ರೆ ನಾವು, ಸೊ ಇದಕ್ಕೆ ನಾವು CO ಈ ರೀತಿ ಬರಿಬೇಕು. ಓಕೆ, O ಅನ್ನೋದು ಸ್ಮಾಲ್ ಲೆಟರ್ ಆಗಿರಬೇಕು. ನಾವು ಇದಕ್ಕೆ CO ಅಂತ ಈ ರೀತಿ ಬರೆಯೋಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಈ ರೀತಿ ಬರೆದ್ರೆ ನಮಗೆ ಇಲ್ಲಿ 2 ಎಲಿಮೆಂಟ್ಸ್ ಇದೆ ಅಂತ ನಾವು ಹೇಳ್ತೀವಿ. ಓಕೆ, 2 ಎಲಿಮೆಂಟ್ಸ್ ಇದೆ ಅಂತ. ಆಲ್ವೇಸ್ ಎಲಿಮೆಂಟ್ಸ್ ಅನ್ನೋದು ನಾವು ಏನ್ ಬರಿಬೇಕು, ಒಂದು ಎಲಿಮೆಂಟ್ ತಗೊಂಡಿದೀವಿ ಅಂತ ಹೇಳಿದ್ರೆ, ಸಿಂಗಲ್ ಎಲಿಮೆಂಟ್ ಅದು ಅಂತ ಹೇಳಿದ್ರೆ, ಓಕೆ, ಅದಕ್ಕೆ ಈ ರೀತಿ ಫಸ್ಟ್ ಕ್ಯಾಪಿಟಲ್ ಲೆಟರ್ ಇರಬೇಕು, ನೆಕ್ಸ್ಟ್ ಸ್ಮಾಲ್ ಲೆಟರ್ ಇರಬೇಕು. ಓಕೆ, ಈ ರೀತಿ ಬರೆದ್ರೆ ಅದು 2 ಎಲಿಮೆಂಟ್ಸ್ ಇದೆ ಅಂತ ಅದು ಅರ್ಥ ಆಗುತ್ತೆ. ಸೊ ಈ ರೀತಿ ನಾವು ಬರಿಬಾರ್ದು. ಓಕೆನಾ, ಅಂಡ್ ನೆಕ್ಸ್ಟ್ ಒನ್ ಇಸ್ ಸಿಂಬಲ್ಸ್ ಆಫ್ ಸಮ್ ಎಲಿಮೆಂಟ್ಸ್. ಅದೇ ಹೇಳ್ದೆ ಅಲ್ವಾ ನಾನು, ಫಸ್ಟ್ ಒನ್ ನಾವು ಬರೆದು ಸೆಕೆಂಡ್ ಲೆಟರ್ನ ಸ್ಕಿಪ್ ಮಾಡಿ ಥರ್ಡ್ ಲೆಟರ್ನ ಸಹ ನಾವು ಬರಿಬೋದು. ಯಾವ ಕೇಸಸ್ ಅಲ್ಲಿ ಅಂದ್ರೆ ಕ್ಲೋರಿನ್. ಓಕೆ, ಇದರಲ್ಲಿ ನಾವು ಈ ಸಿ ಮತ್ತೆ ಎಚ್ ಅಂತ ನಾವು ಬರೆಯಕ್ಕೆ ಸಾಧ್ಯ ಇಲ್ಲ, ರೈಟ್. ಇದು ಸಿಂಬಲ್ ಏನು, CL ಅಂತ ಬರಿತೀವಿ ಕ್ಲೋರಿನ್ಗೆ ನಾವು, ಅಲ್ವಾ. ಸೊ CL ಅಂತ ಬರಿತೀವಿ. ಸೊ ಇದನ್ನು ಸಹ CL ಅಂತ ಈ ರೀತಿ ಬರೆಯಕ್ಕೆ ಚಾನ್ಸಸ್ ಇಲ್ಲ. ಓಕೆ, ಸೊ ಇದನ್ನ ನಾವು CL ಅಂತಾನೆ ಬರಿಬೇಕು. ಓಕೆ, ಆಲ್ವೇಸ್ ಫಸ್ಟ್ ಲೆಟರ್ ಟು ಬಿ ಏನಿರಬೇಕು, ಕ್ಯಾಪಿಟಲ್ ಲೆಟರ್, ಅಂಡ್ ಸೆಕೆಂಡ್ ಲೆಟರ್ ಸ್ಮಾಲ್ ಲೆಟರ್ ಆಗಿರಬೇಕು. ಓಕೆ, ಇಲ್ಲಿ ನಾವು ಎಚ್ ಅನ್ನೋದನ್ನ ಸ್ಕಿಪ್ ಮಾಡ್ತಿದೀವಿ. ಓಕೆ, CHL ಇದೆ ಅಲ್ವಾ, ಸೊ ಎಚ್ ಅನ್ನೋದನ್ನ ನಾವು ಸ್ಕಿಪ್ ಮಾಡಿ CL, ಕ್ಲೋರಿನ್ಗೆ CL ಅಂತ ನಾವು ಸಿಂಬಲ್ ಇಟ್ಟಿದೀವಿ. ಓಕೆ, ಅಂಡ್ ನೆಕ್ಸ್ಟ್ ಒನ್ ಇಸ್ ಜಿಂಕ್. ಓಕೆ, ನೆಕ್ಸ್ಟ್ ಎಕ್ಸಾಂಪಲ್ ಇಸ್ ಜಿಂಕ್. ಸೊ ಜಿಂಕ್ಗೂ ಅಷ್ಟೇ ಈ ಐ ಅನ್ನೋದು ಇಲ್ಲಿ ಸ್ಕಿಪ್ ಆಗ್ತಿದೆ. ಸೊ ZN ಅಂತ ನಾವು ಬರಿತೀವಿ. ಓಕೆ, ಐ ಅನ್ನೋದು ಇಲ್ಲಿ ಸ್ಕಿಪ್ ಮಾಡ್ತಿದೀವಿ. ಓಕೆನಾ, ಸೊ ಅದರ್ ಸಿಂಬಲ್ಸ್ ಹ್ಯಾವ್ ಬೀನ್ ಟೇಕನ್. ಬೇರೆ ಸಿಂಬಲ್ಸ್ ಇದು ಬಿಟ್ಟು ಇನ್ನೂ ತುಂಬಾ ಸಿಂಬಲ್ಸ್ ಇದೆ. ಟೋಟಲ್ ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ 118 ಅಷ್ಟು ಎಲಿಮೆಂಟ್ಸ್ ಇದೆ, ರೈಟ್. ಸೊ 118 ಅಷ್ಟು ಎಲಿಮೆಂಟ್ಸ್ ಅಲ್ಲಿ ಕೆಲವೊಂದು ಮಾತ್ರ ಈ ರೀತಿ ನೇಮಿಂಗ್ ಇಡ್ತೀವಿ. ಓಕೆ, ಅಂದ್ರೆ ಎಲ್ಲಾನು ಈ ರೂಲ್ ಅಪ್ಲೈ ಆಗುತ್ತೆ. ಮೀನ್ಸ್ ಫಸ್ಟ್ ಲೆಟರ್ ಬಂದ್ಬಿಟ್ಟು ಕ್ಯಾಪಿಟಲ್ ಆಗಿರ್ಬೇಕು, ಸೆಕೆಂಡ್ ಲೆಟರ್ ಬಂದ್ಬಿಟ್ಟು ಸ್ಮಾಲ್ ಆಗಿರ್ಬೇಕು. ಈ ರೂಲ್ ಅಪ್ಲೈ ಆಗುತ್ತೆ. ಬಟ್ ಎಲ್ಲದಕ್ಕೂ ಸಿಂಬಲ್ಸ್ಗೆ ಈ ರೂಲ್ ಅಪ್ಲೈ ಆಗಲ್ಲ. ಫಸ್ಟ್ ಲೆಟರು ಸೆಕೆಂಡ್ ಲೆಟರೇ ಬರೀಬೇಕು ಅಂತಿಲ್ಲ, ಆರ್ ಫಸ್ಟ್ ಲೆಟರೇ ಥರ್ಡ್ ಲೆಟರೇ ಬರಿಬೇಕಂತಿಲ್ಲ, ಸೆಕೆಂಡ್ ಒನ್ ಸ್ಕಿಪ್ ಮಾಡಬೇಕು ಅಂತಿಲ್ಲ, ರೈಟ್. ಸೊ ಕೆಲವೊಂದನ್ನ ಇನ್ನ ಯಾವ್ದ್ರ ಬೇಸಿಸ್ ಮೇಲೆ ಅವರು ಡಿವೈಡ್ ಮಾಡಿದ್ದಾರೆ, ಯಾವ ಬೇಸಿಸ್ ಮೇಲೆ ಸಿಂಬಲ್ಸ್ ನ ರೆಪ್ರೆಸೆಂಟ್ ಮಾಡಿದ್ದಾರೆ ಅಂತ ನೋಡೋಣ. ಓಕೆ, ನೆಕ್ಸ್ಟ್ ಈ ಸಿಂಬಲ್ಸ್ ಅನ್ನೋದನ್ನ ನಾವು ನೆಕ್ಸ್ಟ್ ಫಸ್ಟ್ ಪ್ಲೇಸ್ ಇಂದ ಮಾಡಿದ್ರು. ಓಕೆ, ನೆಕ್ಸ್ಟ್ ಕಲರ್ಸ್ ಇಂದ ಐಡೆಂಟಿಫೈ ಮಾಡಕ್ಕೆ ಟ್ರೈ ಮಾಡಿದ್ರು. ಓಕೆ, ಮಾಡರ್ನ್ ಡೇಸ್ ಅಲ್ಲಿ ಡೇಟಾನ ಅನ್ನೋರು ಇಲ್ಲಿ ಮೆನ್ಷನ್ ಮಾಡಿದ್ದಲ್ವಾ ನಾನು. ಸೊ ಆ ಸಿಂಬಲ್ಸ್ ನ ನೋಡಿದ್ರು ಇಲ್ಲಿ ಫಸ್ಟ್. ಅದಾದ್ಮೇಲೆ ಅವರು ಕಲರ್ಸ್ ಇಂದ, ಪ್ಲೇಸಸ್ ಇಂದ ಎಕ್ಸ್ಟ್ರಾಕ್ಟ್ ಮಾಡಿರೋ ಪ್ಲೇಸ್ ಇಂದ ಯಾವ ಕಲರ್ ಇದೆ ಎಲಿಮೆಂಟ್ ಅನ್ನೋದ್ರಿಂದ ಅವರು ಸಿಂಬಲ್ಸ್ ನ ಇಡಕ್ಕೆ ಟ್ರೈ ಮಾಡಿದ್ರು. ನೆಕ್ಸ್ಟ್ ಓಕೆ, ಈಗಿನ ಅಟ್ ಪ್ರೆಸೆಂಟ್ ಓಕೆ ಈ IUPAC ನೇಮ್ ನ ಯೂಸ್ ಮಾಡಿಕೊಂಡು ಓಕೆ ನಾವು ಈ ಸಿಂಬಲ್ಸ್ ಅನ್ನೋದನ್ನ ಇಡಕ್ಕೆ ಟ್ರೈ ಮಾಡಿದ್ರಿ. ಓಕೆ, ಸೊ ಈಗ ಇನ್ನು ಕೆಲವೊಂದು ಲ್ಯಾಂಗ್ವೇಜಸ್ ಇಂದ ಓಕೆ ಕೆಲವೊಂದು ಲ್ಯಾಂಗ್ವೇಜಸ್ ಇಂದ ನಾವು ನೇಮಿಂಗ್ ನ ಇಡಕ್ಕೆ ಸ್ಟಾರ್ಟ್ ಮಾಡಿದ್ರು. ಓಕೆ, ಯಾವ ಲ್ಯಾಂಗ್ವೇಜಸ್ ಅಲ್ಲಿ ಅಂತ ಹೇಳಿದ್ರೆ ಓಕೆ ಲ್ಯಾಟಿನ್, ಜರ್ಮನ್, ಗ್ರೀಕ್, ಈ ಮೂರು ಓಕೆ ಲ್ಯಾಂಗ್ವೇಜಸ್ ಇಂದ, ಲ್ಯಾಟಿನ್ ವರ್ಡ್ಸ್ ಇಂದ
ಜರ್ಮನ್ ವರ್ಡ್ಸ್ ಅಥವಾ ಗ್ರೀಕ್ ವರ್ಡ್ಸ್ ಇಂದ ಈ ನೇಮಿಂಗ್ ಅಂದ್ರೆ ಈ ಎಲಿಮೆಂಟ್ಸ್ ನ ಸಿಂಬಲ್ ಅನ್ನೋದನ್ನ ಅವರು ಕಂಡಿಡಿದ್ರು. ಓಕೆನಾ? ಎಕ್ಸಾಂಪಲ್ ಐರನ್ಗೆ ಎಫ್ ಇ ಅಂತ ಹೇಳ್ತೀವಿ ಅಲ್ವಾ ನಾವು. ಸೊ ಲ್ಯಾಟಿನ್ ನೇಮ್ ಏನು ಎಫ್ ಇಗೆ ಅಂದ್ರೆ ಫೆರಸ್. ಓಕೆ, ಲ್ಯಾಟಿನ್ ಅಲ್ಲಿ ಎಫ್ನ ಏನ್ ಹೇಳ್ತೀವಿ, ಐರನ್ ಏನ್ ಹೇಳ್ತೀವಿ ಅಂದ್ರೆ ಫೆರಸ್ ಅಂತ ಹೇಳ್ತೀವಿ ಲ್ಯಾಟಿನ್ ಅಲ್ಲಿ. ಓಕೆ, ಅಂಡ್ ಸೋಡಿಯಂ Na ಅಲ್ವಾ ಸೋಡಿಯಂಗೆ. ಸೊ ಅದನ್ನ ನೆಟ್ರಿಯಂ ಅಂತ ಹೇಳ್ತೀವಿ, ನೆಟ್ರಿಯಂ. ಅಂಡ್ ಪೊಟ್ಯಾಷಿಯಂ ಕೆ. ಓಕೆ, ಸೊ ಇದನ್ನ ನಾವು ಕಾಲಿಯಂ ಅಂತ ಹೇಳ್ತೀವಿ. ಓಕೆ, ಐರನ್ನ ನಾವು ಲ್ಯಾಟಿನ್ ಲ್ಯಾಂಗ್ವೇಜ್ ಅಲ್ಲಿ ಫೆರಸ್ ಅಂತ ಹೇಳ್ತೀವಿ, ಸೋಡಿಯಂನ ನೆಟ್ರಿಯಂ ಅಂತ ಹೇಳ್ತೀವಿ, ಪೊಟ್ಯಾಷಿಯಂನ ನಾವು ಕಾಲಿಯಂ ಅಂತ ಹೇಳ್ತೀವಿ. ಸೊ ಅದಕ್ಕೆ ಫೆರಸ್ ಇಂದ ಎಫ್ ಇ ಅಂತ ನಾವು ಐರನ್ ನ ನೇಮ್ ಮಾಡ್ತೀವಿ, ಅಂಡ್ ಸೋಡಿಯಂನ ನಾವು Na ಅಂತ ನೇಮ್ ಮಾಡ್ತೀವಿ. ಇಲ್ಲಿ ಪೊಟ್ಯಾಷಿಯಂಗೆ ಕೆ ಅಂತ ನಾವು ನೇಮ್ ಮಾಡ್ತೀವಿ. ಓಕೆನಾ? ಅಂಡ್ ದೇರ್ಫೋರ್ ಓಕೆ, ಸೊ ಅದರಿಂದ ಈಚ್ ಎಲಿಮೆಂಟ್, ಓಕೆ, ಪ್ರತಿಯೊಂದು ಎಲಿಮೆಂಟು ಸಹ ಏನು ಆಸ್ ಎ ನೇಮ್, ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ನೇಮ್ ಅನ್ನೋದು ಇದೆ, ಅಂಡ್ ಯೂನಿಕ್ ಕೆಮಿಕಲ್ ಸಿಂಬಲ್ ಅನ್ನೋದು ಸಹ ಬಂದಿದೆ. ಓಕೆ, ಏನು ಪ್ರತಿಯೊಂದಕ್ಕೂ ಒಂದು ನೇಮ್ ಅನ್ನೋದು ಇದೆ, ಅಂಡ್ ಯೂನಿಕ್ ಸಿಂಬಲ್ಸ್ ಅನ್ನೋದು ಸಹ ಇದೆ. ಓಕೆ, ಸೊ ಕೆಲವೊಂದು ಸಿಂಬಲ್ಸ್, ಕೆಲವೊಂದು ಎಲಿಮೆಂಟ್, ನಮಗೆ ಗೊತ್ತಿರೋ ಎಲಿಮೆಂಟ್ಸ್ಗೆ ಸಿಂಬಲ್ಸ್ ಕೆಲವೊಂದು ಬರ್ತವೆ. ಓಕೆ, ಸೊ ಆಲ್ರೆಡಿ ಇಲ್ಲಿ ನಾನು ಐರನ್ ಬರ್ತಿದ್ದೀನಿ, ಸೋಡಿಯಂ, ಓಕೆ, ಪೊಟ್ಯಾಷಿಯಂ, ಮತ್ತೆ ಹೈಡ್ರೋಜನ್ ಆಲ್ರೆಡಿ ಗೊತ್ತು ನಮಗೆ. ಹೈಡ್ರೋಜನ್ ಮೀನ್ಸ್ H, ಹೀಲಿಯಂ He, ಓಕೆ, ಅಂಡ್ ಗೋಲ್ಡ್, ಗೋಲ್ಡ್ಗೆ ಏನಂತ ಹೇಳ್ತೀವಿ ನಾವು, Ag ಅಂತ ಹೇಳ್ತೀವಿ, ರೈಟ್. ಅಂಡ್ ಸಿಲ್ವರ್, ಸಾರಿ, ಗೋಲ್ಡ್ಗೆ Au, Ag ಸಿಲ್ವರ್ ಅಂತ ಹೇಳ್ತೀವಿ. ಅಂಡ್ ಇನ್ನು ಸಲ್ಫರ್ ಎಸ್ ಅಂತ ಹೇಳ್ತೀವಿ, ಕೋಬಾಲ್ಟ್ CO ಅಂತ ಹೇಳ್ತೀವಿ. ಓಕೆ, ಸೊ ಈ ರೀತಿ ನಮ್ಮ ಟೇಬಲ್ ಅಲ್ಲಿ, ಓಕೆ, ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ ತುಂಬಾ ಅಂದ್ರೆ ತುಂಬಾ ಎಲಿಮೆಂಟ್ಸ್ ಇದೆ. ಟೋಟಲ್ 118 ಅಷ್ಟು ಎಲಿಮೆಂಟ್ಸ್ ಇದಾವೆ. ಓಕೆ, ಸೊ ಆ ಎಲಿಮೆಂಟ್ಸ್ಗೆ ಈ ರೀತಿ ನಾವು ಸಿಂಬಲ್ಸ್ ಅನ್ನೋದನ್ನ ಕಂಡುಹಿಡಿದಿದ್ದೀವಿ. ಓಕೆ, ಸೊ ನೆಕ್ಸ್ಟ್ ನಾವು ಅಟಾಮಿಕ್ ಮಾಸಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ಅಟಾಮಿಕ್ ಮಾಸಸ್ ಏನು, ಈ ಅಟಾಮಿಕ್ ಮಾಸ್ ಅಂದ್ರೆ ಏನು ಅಂತ ನೋಡೋಣ. ಓಕೆ, ವಾಟ್ ಈಸ್ ದಿಸ್ ಅಟಾಮಿಕ್ ಮಾಸ್? ಮಾಸ್ ಅಂದ್ರೆ ಏನು? ಅಟಾಮಿಕ್ ಮಾಸ್ ಅಂದ್ರೆ ಮೋಸ್ಟ್ ರಿಮಾರ್ಕಬಲ್ ಕಾನ್ಸೆಪ್ಟ್ ಆಫ್ ದಟ್ ಯಾರ್ದು, ಡೆಲ್ಟಾನ್ಸ್. ಏನು ರಿಮಾರ್ಕಬಲ್ ಕಾನ್ಸೆಪ್ಟ್ ಏನು ಅಂತ ಹೇಳಿದ್ರೆ ಈ ಡೆಲ್ಟಾನ್ಸ್ಗೆ, ಓಕೆ, ಇವರು ಒಂದು ಥಿಯರಿನ ಪ್ರಪೋಸ್ ಮಾಡ್ತಾರೆ. ಓಕೆ, ಯಾವ್ದದು ಅಂದ್ರೆ ಅಟಾಮಿಕ್ ಥಿಯರಿ ಅಲ್ವಾ. ಸೊ ಅದು, ಓಕೆ, ದ ಮೋಸ್ಟ್ ರಿಮಾರ್ಕಬಲ್ ಕಾನ್ಸೆಪ್ಟ್ ಆಫ್ ದಟ್ ಏನು ಡೆಲ್ಟಾನ್ಸ್ ಅಟಾಮಿಕ್ ಥಿಯರಿ ಪ್ರಪೋಸ್ಡ್ ವಾಸ್ ದಟ್ ಅಟಾಮಿಕ್ ಮಾಸ್. ಸೊ ಅವರು ಈ ಅಟಾಮಿಕ್ ಮಾಸ್ ಅನ್ನೋದನ್ನ ಆ ಥಿಯರಿಯಲ್ಲಿ ಹೇಳ್ತಾರೆ. ಓಕೆ, ಸೊ ಅದೇ ಅವ್ರಿಗೆ ತುಂಬಾ ಅಂದ್ರೆ ತುಂಬಾ ರಿಮಾರ್ಕಬಲ್, ಓಕೆ, ಏನು ರಿಮಾರ್ಕಬಲ್ ಆಗಿ ಅದು ಕಾನ್ಸೆಪ್ಟ್ ಆಗಿ ಹಿದ್ಬಿಡುತ್ತೆ. ಏನು ಅಂದ್ರೆ ಅಟಾಮಿಕ್ ಮಾಸ್ನ ಡೆಲ್ಟಾನ್ಸ್ ಅಟಾಮಿಕ್ ಥಿಯರಿಯಲ್ಲಿ. ಓಕೆ, ಸೊ ಅಕಾರ್ಡಿಂಗ್ ಟು ಇವರ ಪ್ರಕಾರ, ಓಕೆ, ಈ ಡೆಲ್ಟಾನ್ಸ್ ಪ್ರಕಾರ characteristics of this, each elements had a characteristics atomic mass. ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಇರುತ್ತೆ ಇವ್ರ ಪ್ರಕಾರ. ಓಕೆ, ಡೆಲ್ಟಾನ್ಸ್ ಪ್ರಕಾರ ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ಸ್ ಇರುತ್ತೆ. ಆ ಕ್ಯಾರೆಕ್ಟರಿಸ್ಟಿಕ್ ಏನು ಅಂತ ಹೇಳಿದ್ರೆ ಅಟಾಮಿಕ್ ಮಾಸ್. ಓಕೆ, ಏನು ಆ ಕ್ಯಾರೆಕ್ಟರಿಸ್ಟಿಕ್? ಪ್ರತಿಯೊಂದು ಎಲಿಮೆಂಟ್ಗೂ ಒಂದು ಕ್ಯಾರೆಕ್ಟರಿಸ್ಟಿಕ್ ಇದೆ. ಏನು ಆ ಕ್ಯಾರೆಕ್ಟರಿಸ್ಟಿಕ್ ಅಂತ ಹೇಳಿದ್ರೆ ಅಟಾಮಿಕ್ ಮಾಸ್. ಓಕೆನಾ? ಸೊ
Since determine the atomic mass of an element, okay, ಇಂಡಿವಿಜುವಲ್ ಆಟಮ್ ಅಂತ ಹೇಳ್ಬೋದು ನಾವು. ಎಲಿಮೆಂಟ್ ಆಗಲಿ ಆಟಮ್ ಆಗಲಿ ಏನಾದರೂ ಆಗಲಿ, ಓಕೆ, ವಾಸ್ ವೆರಿ ಡಿಫಿಕಲ್ಟ್. ಓಕೆ, ಸೊ ಏನು ಒಂದು ಅಟಾಮಿಕ್ ಮಾಸ್ ಆಫ್ ಎ ಒನ್, ಓಕೆ, ಸಿಂಗಲ್ ಎಲಿಮೆಂಟ್ ಅಥವಾ ಸಿಂಗಲ್ ಆಟಮ್ಗೆ ನಾವು ಅಟಾಮಿಕ್ ಮಾಸ್ ಹಿಡಬೇಕು ಅಂತ ಎಷ್ಟಿದೆ ಅಂತ ನೋಡಬೇಕು ಅಂದರೆ ಇಟ್ ಈಸ್ ಎ ವೆರಿ ಡಿಫಿಕಲ್ಟ್ ಪ್ರೋಸೆಸ್. ಓಕೆನಾ? ಸೊ ರಿಲೇಟಿವ್ atomic masses were determined using the law of chemical combinations of the compound formed. Okay, ಈ ಕಾಂಪೌಂಡ್ ಏನು ಫಾರ್ಮ್ ಆಗಿರುತ್ತೋ ಅದಕ್ಕೆ ನಾವು ಅಟಾಮಿಕ್ ಮಾಸ್ ಎಷ್ಟಿದೆ ಅಂತ ಕಂಡುಹಿಡಿಬೇಕು ಅಂದರೆ ನಾವು ಏನನ್ನ ಯೂಸ್ ಮಾಡ್ತೀವಿ ಅಂದರೆ ಇಲ್ಲಿ ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಓಕೆ, ಲಾ ಆಫ್, ನಾನು ಹೇಳ್ತಾ ಇಲ್ವಾ ಆಲ್ರೆಡಿ, ಲಾ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್ ಅಲ್ಲಿ 2 ಲಾಸ್ ಇದೆ. ಲಾ ಫಸ್ಟ್ ಒನ್ ಇಸ್ ಲಾ ಆಫ್ ಕನ್ಸರ್ವೇಷನ್ ಆಫ್ ಮಾಸ್, ಮೀನ್ಸ್ ಅದರಲ್ಲಿ ಏನು ಹೇಳುತ್ತೆ ಅಂದರೆ ಮಾಸಸ್ ಆರ್ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟ್ರಾಯ್ಡ್ ಇನ್ ಎ ಕೆಮಿಕಲ್ ರಿಯಾಕ್ಷನ್ ಅಂತ ಹೇಳಿದ್ವಿ. ಸೊ ನೆಕ್ಸ್ಟ್ ಒನ್ ಇಸ್ ಡೆಫಿನೆಟ್ ಪ್ರಪೋರ್ಷನ್. ಓಕೆ, ಇನ್ನು ಒಂದು ಎಲಿಮೆಂಟ್ ಅಲ್ಲಿ, ಓಕೆ, ಒಂದು ಮ್ಯಾಟರ್ ಅಂತ ತಗೊಂಡ್ರೆ ಅದರಲ್ಲಿ ಇರೋ ಎಲಿಮೆಂಟ್ ಎಲ್ಲಾನು ಕೆಮಿಕಲ್ ಪ್ರಪೋರ್ಷನ್ ಬೈ ಮಾಸ್ ಅನ್ನೋದು ಆಕ್ಟ್ ಆಗುತ್ತೆ ಅಂತ ಹೇಳಿದೆ ಅಲ್ವಾ. ಸೊ ನೆಕ್ಸ್ಟ್ ನಾವು ಏನು ಫಾರ್ಮ್ ಆಗುತ್ತೆ ಅಂತ ಹೇಳ್ತೀವಿ ಅಲ್ವಾ. ಒಂದು ಅಟಾಮಿಕ್ ಮಾಸ್ ಅನ್ನೋದು ಕಂಡುಹಿಡಿಬೇಕು ಅಂದ್ರೆ ತುಂಬಾ ಡಿಫಿಕಲ್ಟ್, ಬಟ್ ನಾವು ಈ ಕೆಮಿಕಲ್ ಕಾಂಬಿನೇಷನ್ಸ್ ನ ಯೂಸ್ ಮಾಡಿಕೊಂಡು ಈ ಅಟಾಮಿಕ್ ಮಾಸಸ್ ಅನ್ನೋದನ್ನ ಕಂಡುಹಿಡಿಬಹುದು. ಓಕೆ, ಆಫ್ ಎ ಗಿವನ್ ಕಾಂಪೌಂಡ್, ಯಾವುದಾದ್ರೂ ಒಂದು ಕಾಂಪೌಂಡ್ ನಾವು ಕೊಟ್ರೆ ಫಾರ್ಮ್ ಆಗುತ್ತೋ ಕೊಡುತ್ತಾರೋ, ಸೊ ಅದು ಸೆಕೆಂಡ್ರಿ. ಓಕೆ, ಏನು ಒಂದು ಎಲಿಮೆಂಟ್, ಒಂದು ಆಟಮ್ಸ್ಗೆ ನಾವು ಅಟಾಮಿಕ್ ಮಾಸ್ ಯೂಸ್ ಮಾಡಬೇಕು, ಕಂಡುಹಿಡಿಬೇಕು ಅಂತ ಹೇಳಿದ್ರೆ using these 2 laws. Okay, so example, carbon monoxide, CO. Okay, so formed by, ಇಲ್ಲಿ ಕಾರ್ಬನ್ ಅನ್ನೋದು ಮೊನಾಕ್ಸೈಡ್ ಅನ್ನೋದು ಎರಡಿದೆ ಅಲ್ವಾ. ಸೊ ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ಒಂದೇ, ಬಟ್ ಇಲ್ಲಿ 2 ಎಲಿಮೆಂಟ್ಸ್ ಅನ್ನೋದು ನಮಗೆ ಕಂಬೈನ್ ಆಗ್ತಿದೆ. ಯಾವ 2 ಎಲಿಮೆಂಟ್ಸ್ ಮೀನ್ಸ್ ಕಾರ್ಬನ್ ಅಂಡ್ ಆಕ್ಸಿಜನ್. ಓಕೆ, ಕಾರ್ಬನ್ ಅಂಡ್ ಆಕ್ಸಿಜನ್, ಕಾರ್ಬನ್ ಮತ್ತೆ ಆಕ್ಸಿಜನ್ ಎರಡು ಆಟಮ್ಸ್. ಓಕೆ, ಎರಡು ಮಾಲಿಕ್ಯೂಲ್ಸ್ ಅಂತ ಹೇಳ್ಬೋದು, ಎಲಿಮೆಂಟ್ಸ್. ಓಕೆ, ಪ್ರಾಪರ್ ಆಗಿ ಹೇಳ್ಬೇಕು ಅಂದ್ರೆ ಎರಡು ಎಲಿಮೆಂಟ್ಸ್ ಕಂಬೈನ್ ಆಗಿ ನಮಗೆ ಕಾರ್ಬನ್ ಮೊನಾಕ್ಸೈಡ್ ನಮಗೆ ಬರ್ತದೆ. ಯಾವ 2 ಎಲಿಮೆಂಟ್ಸ್ ಮೀನ್ಸ್ ಕಾರ್ಬನ್ ಅಂಡ್ ಆಕ್ಸಿಜನ್. ಓಕೆನಾ? ಅಂಡ್ ಇಟ್ ಈಸ್ ಎಕ್ಸ್ಪೆರಿಮೆಂಟಲಿ ಅಬ್ಸರ್ವ್ಡ್ ದಟ್, ಇಲ್ಲಿ ಎಕ್ಸ್ಪೆರಿಮೆಂಟ್ ಆಗಿ ನಾವು ಮಾಡಿದ್ರೆ ಈ ಕಾರ್ಬನ್ ಮೊನಾಕ್ಸೈಡ್ ಯಾವ ರೀತಿ ನಮಗೆ ಫಾರ್ಮ್ ಆಗುತ್ತೆ ಅಂತ ಹೇಳಿದ್ರೆ 3 grams ಆಫ್ ಕಾರ್ಬನ್, ಈ 3 grams ಆಫ್ ಕಾರ್ಬನ್ ಕಂಬೈನ್ಸ್ ವಿತ್ 4 grams ಆಫ್ ಆಕ್ಸಿಜನ್, ಕಂಬೈನ್ ಆಗುತ್ತೆ ವಿತ್ 4 grams ಆಫ್ ಆಕ್ಸಿಜನ್. 4 grams ಆಫ್ ಆಕ್ಸಿಜನ್ ಜೊತೆ 3 grams ಆಫ್ ಕಾರ್ಬನ್ ಅನ್ನೋದು ಕಂಬೈನ್ ಆಗಿ ನಮಗೆ ಏನು ಗೀಸ್ತೆ, ಇದು ಕಾರ್ಬನ್ ಮೊನಾಕ್ಸೈಡ್. ಕಾರ್ಬನ್ ಮೊನಾಕ್ಸೈಡ್ ಅನ್ನೋದು ನಮಗೆ ಪ್ರಾಡಕ್ಟ್ ಆಗಿ ಕೊಡ್ತಾ ಇದೆ ಅಂತ ನಾವಿಲ್ಲಿ ಹೇಳ್ಬೋದು. ಯಾವ ರೀತಿ ಇದನ್ನ ನಾವು ತಿಳ್ಕೊಂಡ್ವಿ ಅಂದ್ರೆ ಯೂಸಿಂಗ್ ದಟ್ ಲಾಸ್ ಆಫ್ ಕೆಮಿಕಲ್ ಕಾಂಬಿನೇಷನ್ಸ್. ಓಕೆ, ಅಂಡ್ ಇನ್ ಅದರ್ ವರ್ಡ್ಸ್ ಅಲ್ಲಿ, ಬೇರೆ ವರ್ಡ್ಸ್ ಅಲ್ಲಿ ಹೇಳಿದ್ರೆ ನಾವು ಯಾವ ರೀತಿ ಹೇಳ್ಬೋದು ಅಂದ್ರೆ ಕಾರ್ಬನ್ ಕಂಬೈನ್ಸ್ ವಿತ್ 4/3 times ಆಫ್ ಇಟ್ಸ್ ಮಾಸ್ ಆಫ್ ಆಕ್ಸಿಜನ್. ಓಕೆ, ಕಾರ್ಬನ್ ಅನ್ನೋದು 4/3 times ಆಫ್ ಮಾಸ್ ಆಫ್, ಈ ಮಾಸ್ ಎಷ್ಟಿದೆಯೋ ಮಾಸ್ ಈ ಆಕ್ಸಿಜನ್ಗೆ, ಆ ಮಾಸ್ ಯಾವ ರೇಷಿಯೋದಲ್ಲಿ 4/3 ರೇಷಿಯೋ ಅಷ್ಟು ಮಾಸ್ ಜೊತೆ ಈ ಆಕ್ಸಿಜನ್ ಮಾಸ್ ಜೊತೆ ಕಾರ್ಬನ್ ಕಂಬೈನ್ ಆಗಿ ನಮಗೆ ಮೊನಾಕ್ಸೈಡ್, ಕಾರ್ಬನ್ ಮೊನಾಕ್ಸೈಡ್ ನ ಕೊಡ್ತಿದೆ ಅಂತ ಇನ್ನೊಂದು ವರ್ಡ್ಸ್ ಅಲ್ಲಿ ನಾವು ಬೇರೆ ರೀತಿನೂ ಹೇಳ್ಬೋದು. ಓಕೆ, ಅಂಡ್ earlier we defined atomic mass units, AMU ಅಂತ ಹೇಳ್ತೀವಿ. ಓಕೆ, atomic mass unit, AMU ಅಂತ ಹೇಳ್ತೀವಿ. ಓಕೆ, ಈ ಅಟಾಮಿಕ್ ಮಾಸ್ ಯೂನಿಟ್ಸ್ ಆರ್, ಓಕೆ, ಈ ಅಟಾಮಿಕ್ ಮಾಸ್ ಯೂನಿಟ್ ಇದೆ. ಓಕೆ, ನಾವು ಅರ್ಲಿಯಾಗಿ ನಾವು ಅಂದ್ರೆ ಹೋಲ್ಡ್ ಇದರಲ್ಲಿ, ಓಕೆ, ನಾವು AMU ಅಂತ ನಾವು ಹೇಳ್ತಿದ್ವಿ, ಸಿಂಬಲ್ಸ್ ಯೂನಿಟ್ಸ್ ನ ಹೇಳ್ತಿದ್ವಿ. ಬಟ್ ಈಗ ಅರ್ಲಿಯರ್, ಓಕೆ, ಅರ್ಲಿಯಾಗಿ ಹೇಳ್ತಿದ್ವಿ, ಬಟ್ ಈಗ ನಾವು ಇದನ್ನ ಶಾರ್ಟ್ ಫಾರ್ಮ್ ಅಲ್ಲಿ ಮಾಡಿದೀವಿ. ಓಕೆ, IUPAC ನೇಮ್ ಇಂದ, IUPAC, ಈ IUPAC ರಿಕಮೆಂಡೇಶನ್ ಇಂದ ನಾವು ಇದನ್ನ ಸ್ಮಾಲೆಸ್ಟ್ ಇನ್ನೂ ಶಾರ್ಟ್ ಆಗಿ ಮಾಡಿದೀವಿ. ಅದನ್ನೇ ಯು ಅಂತ ಹೇಳಿ, ಓಕೆ, ಯೂನಿಫೈಡ್ ಮಾಸ್ ಅಂತ ಹೇಳ್ತೀವಿ.
unified mass. Okay, atomic mass unit means AMU. ಓಕೆ, ಈ AMU ಅನ್ನೋದು ಈಗ ಓಕೆ IUPAC ನೇಮ್ ಅವರು ರಿಕಮೆಂಡ್ ಮಾಡಿ ನಮಗೆ ಏನು ಯೂನಿಫೈಡ್ ಮಾಸ್ ಅಂತ, ಓನ್ಲಿ ಶಾರ್ಟ್ ಫಾರ್ಮ್ ಆಫ್ ಯೂನಿಫೈಡ್ ಮಾಸ್ ಇಸ್ ಯು. ಓಕೆ, ಯು ಅಂತ ಅವರು ಈ AMU ಬದಲು ಯು ಆಗಿ ಈಗ ಕನ್ವರ್ಟ್ ಮಾಡಿದ್ದೀವಿ. ಓಕೆ, ಆ್ಯಂಡ್ ಈ ಯೂನಿಫೈಡ್ ಮಾಸ್ ಅನ್ನೋದು ಈ ಯು ಅನ್ನೋದು ಏನಕ್ಕೆ ಈಕ್ವಲ್ ಆಗಿರುತ್ತೆ ಅಂದರೆ ಈಸ್ ಈಕ್ವಲ್ ಟು ದ mass of one carbon atom. Okay, mass of one carbon atom. ಈ 1 AMU ಅಥವಾ U unified mass is always equal to the mass of one carbon atom ಅಂತ ನಾವು ಹೇಳ್ಬೋದು. ಓಕೆ, and while searching for various AMUs ಅಂದ್ರೆ various atomic mass units, while searching for a ವೇರಿಯಸ್ ಅಟಾಮಿಕ್ ಮಾಸ್ ಯೂನಿಟ್ಸ್ಗೆ ನಾವು ಸರ್ಚ್ ಮಾಡ್ತಿದ್ರೆ ಓಕೆ ಸೈಂಟಿಸ್ಟ್ಗಳು ನಮಗೆ ಇನಿಷಿಯಲಿ ಟು 1/6. ಓಕೆ, ಸೈಂಟಿಸ್ಟ್ಗಳು 1/6 ಆಫ್ ದ ಮಾಸ್ ಆಫ್ ಆನ್ ಆಟಮ್ ಆಫ್ ನ್ಯಾಚುರಲಿ ಅಕರಿಂಗ್ ಆಕ್ಸಿಜನ್ ಆಸ್ ದ ಯೂನಿಟ್. 1/6 ಅಷ್ಟು ಆಕ್ಸಿಜನ್ಗೆ ಯೂನಿಟ್ ಇರುತ್ತಲ್ವಾ, ಸೊ 1/6 ಅಷ್ಟು ಆಕ್ಸಿಜನ್ನೇ ನಾವು ಯೂನಿಟ್ ಆಗಿ ಏನು ಈಗ ಲೇಟೆಸ್ಟ್ ಆಗಿ ಸೈಂಟಿಸ್ಟ್ಗಳು ಹೇಳಿದ್ದಾರೆ. ಓಕೆ, and next we will see this was ಇದು ಕನ್ಸಿಡರ್ ಮಾಡ್ತಾರೆ ರಿಲೆವೆಂಟ್ ಡ್ಯೂ ಟು 2 reasons. ಇದನ್ನ ಯಾವ 2 reasons ಇಂದ ನಾವು ಇದನ್ನ ಏನು ರಿಲೇಟ್ ಮಾಡ್ತೀವಿ. ಯಾವ್ದು ಆ 2 reasons ಮೀನ್ಸ್ ಫಸ್ಟ್ ರೀಸನ್ ಈಸ್ ಆಕ್ಸಿಜನ್ ರಿಯಾಕ್ಟೆಡ್ ವಿತ್ a large number of elements. ಆಕ್ಸಿಜನ್ ಅನ್ನೋದು ಏನು ತುಂಬಾ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ಅಲ್ಲಿ ರಿಯಾಕ್ಟ್ ಆಗುತ್ತೆ ಅಂಡ್ ಎಲಿಮೆಂಟ್ಸ್ ಅನ್ನೋದು ಫಾರ್ಮ್ ಆಗುತ್ತೆ, ಎಲಿಮೆಂಟ್ಸ್ ಅಥವಾ ಏನು ಕಾಂಪೌಂಡ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ಓಕೆ, ಆಕ್ಸಿಜನ್ ಅನ್ನೋದು ತುಂಬಾ ಲಾರ್ಜ್ ನಂಬರ್ ಆಫ್ ಎಲಿಮೆಂಟ್ಸ್ ಜೊತೆ ರಿಯಾಕ್ಟ್ ಆಗಿ ನಮಗೆ ಕಾಂಪೌಂಡ್ಸ್ ಅನ್ನೋದು ಫಾರ್ಮ್ ಆಗುತ್ತೆ. ದಟ್ ಈಸ್ ದ ಫಸ್ಟ್ ಒನ್. ಅಂಡ್ ಸೆಕೆಂಡ್ ಒನ್ ಇಸ್ ದಿಸ್ AMU, ಏನು ಅಟಾಮಿಕ್ ಮಾಸ್ ಯೂನಿಟ್ AMU ಇದೆ ಅಲ್ವಾ, ಸೊ ದಿಸ್ ಗಿವ್ಸ್ ಮಾಸಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್. ಇದು ತುಂಬಾ ಬೇರೆ ಬೇರೆ ಎಲಿಮೆಂಟ್ಸ್, ತುಂಬಾ ಎಲಿಮೆಂಟ್ಸ್ ಇದೆ ಅಲ್ವಾ ನಮ್ಮ ಪಿರಿಯಾಡಿಕ್ ಟೇಬಲ್ ಅಲ್ಲಿ. ಸೊ ಆ ಪಿರಿಯಾಡಿಕ್ ಟೇಬಲ್ ಅಲ್ಲಿ ಇರೋ ತುಂಬಾ ಎಲಿಮೆಂಟ್ಸ್ಗೆ ಇದು ಮಾಸಸ್ ನ ಕೊಡುತ್ತೆ. ಓಕೆ, ದಿಸ್ AMU ಗಿವ್ಸ್ ಮೆಟಲ್ಸ್ ಓಕೆ ಮಾಸಸ್ ಆಫ್ ಮೋಸ್ಟ್ ಆಫ್ ದ ಎಲಿಮೆಂಟ್ಸ್ ಆಸ್ ಅ ಹೋಲ್ ನಂಬರ್ ಆಗಿ ಮಾತ್ರನೇ ಇದು ಮಾಸ್ ನ ಇಂಡಿಕೇಟ್ ಮಾಡುತ್ತೆ. ಮಾಸ್ ಅಂತ ನಾವು ತಗೊಂಡ್ರೆ ಇಟ್ ಶುಡ್ ಬಿ ಹೋಲ್ ನಂಬರ್. ಓಕೆ, ಅದು ಹೋಲ್ ನಂಬರ್ ಆಗೇ ಇರಬೇಕು. ಓಕೆ, ಇನ್ 1961 ನಲ್ಲಿ ಯೂನಿವರ್ಸ್ಲಿ ಓಕೆ ವರ್ಲ್ಡ್ ಫುಲ್ ಓಕೆ ಯೂನಿವರ್ಸ್ಲಿ ಅಕ್ಸೆಪ್ಟೆಡ್ ಏನಂತ ಅಕ್ಸೆಪ್ಟ್ ಮಾಡ್ತಾರೆ ಅಂದ್ರೆ ಕಾರ್ಬನ್ 12 ಐಸೋಟೋಪ್ಸ್. ಓಕೆ, ಕಾರ್ಬನ್ ಐಸೋಟೋಪ್ಸ್ ಓಕೆ ಏನು ಇನ್ 1961 ನಲ್ಲಿ ಯೂನಿವರ್ಸ್ಲಿ ಎಲ್ಲರೂ ಅಕ್ಸೆಪ್ಟ್ ಮಾಡ್ತಾರೆ. ಏನಂತ ಹೇಳಿದ್ರೆ ಈ ಕಾರ್ಬನ್ 12 ಐಸೋಟೋಪ್ ವಾಸ್ ಚೂಸನ್ ಆಸ್ ದ ಸ್ಟ್ಯಾಂಡರ್ಡ್ ಓಕೆ ರೆಫರೆನ್ಸ್ ಫಾರ್ ದ ಮೆಷರಿಂಗ್ ಅಟಾಮಿಕ್ ಮಾಸಸ್. ಇದನ್ನ ಈ ಕಾರ್ಬನ್ 12 ಐಸೋಟೋಪ್ಸ್ ನ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಇಟ್ಕೊಂಡು ಟು ಮೆಷರ್ ಅಟಾಮಿಕ್ ಮಾಸಸ್ ನ ಏನು ಮೆಷರ್ ಮಾಡೋದಕ್ಕೋಸ್ಕರ ಈ ಕಾರ್ಬನ್ 12 ಐಸೋಟೋಪ್ಸ್ ಅನ್ನೋದನ್ನ ಸ್ಟ್ಯಾಂಡರ್ಡ್ ರೆಫರೆನ್ಸ್ ಆಗಿ ಇಟ್ಕೊಂಡು ಅವರು ಮೆಷರ್ ಮಾಡ್ತಾರೆ ಏನು ಅಟಾಮಿಕ್ ಮಾಸಸ್ ನ. ಓಕೆನಾ, and the relative atomic masses of all elements have been found with the respect. ಎಲ್ಲ ರಿಲೇಟಿವ್ದು ಅಟಾಮಿಕ್ ಮಾಸಸ್ ನ ಇದು ಬೇಸಿಸ್ ಮೇಲೆ ಕಾರ್ಬನ್ 12 ಐಸೋಟೋಪ್ಸ್ ಬೇಸಿಸ್ ಮೇಲೆ ಎಲ್ಲದಕ್ಕೂ ಫೈಂಡ್ ಔಟ್ ಮಾಡ್ತಾರೆ. ಓಕೆ, ಸೊ ಇಟ್ ಡಿಫೈನ್ಡ್ ಆಸ್ ದ ಏನು ಡಿಫೈನ್ ಮಾಡುತ್ತೆ ಇದು ಈ ಅಟಾಮಿಕ್ ಮಾಸ್ ಅನ್ನೋದು ಏನನ್ನ ಡಿಫೈನ್ ಮಾಡುತ್ತೆ ಅಂದ್ರೆ ಆವರೇಜ್ ಮಾಸ್ ಆಫ್ ಅನ್ ಆಟಮ್, ಆವರೇಜ್ atom as compared to 1/12 the mass of one carbon 12 atom. Okay, ಏನನ್ನ
ಏನನ್ನ ಸ್ಟೇಟ್ ಮಾಡುತ್ತೆ, ಏನನ್ನ ಹೇಳುತ್ತೆ ಈ ಅಟಾಮಿಕ್ ಮಾಸ್ ಅಂದರೆ ಆವ್ರೇಜ್ ಮಾಸ್ ಆಫ್ ಅನ್ ಆಟಮ್. ಓಕೆ, ಒಂದು ಆಟಮ್ದು ಆವ್ರೇಜ್ ಮಾಸ್ ಅನ್ನೋದು ಓಕೆ 1/12 ಅಷ್ಟು 1/12 ಆಫ್ ದ ಮಾಸ್ ಆಫ್ ಎ ಒನ್ ಕಾರ್ಬನ್ಗೆ ಕಂಪೇರ್ ಮಾಡಿದ್ರೆ ಓಕೆ ಆವ್ರೇಜ್ ಮಾಸ್ ಇರಬೇಕು ಆಟಮ್ದು ಅಂತ ಹೇಳುತ್ತೆ. ಓಕೆ, ಕಾರ್ಬನ್ 12 ಆಟಮ್ಗೆ ಕಂಪೇರ್ ಮಾಡಿದ್ರೆ ಅದು 1 ಕಾರ್ಬನ್ ಆಟಮ್ದು ಮಾಸ್ನ ಕಂಪೇರ್ ಮಾಡಿದ್ರೆ 1/12 ಅಷ್ಟು ಆಟಮ್ಗೆ ಆವ್ರೇಜ್ ಮಾಸ್ ಇರಬೇಕು ಅಂತ ಹೇಳುತ್ತೆ. ಓಕೆ,